ಮಾನ್ಯ ಸಭಾಧ್ಯಕ್ಷರೇ, ದಯಮಾಡಿ ಅವಕಾಶ ಕೊಡೋದಕ್ಕೆ ಧನ್ಯವಾದ ಹೇಳ್ತಾ, ಇವತ್ತು ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ನಾವು ತಗೊಂಡ್ಬಂದಿದ್ದಾರೆ. ಪ್ರತಿ 10 ವರ್ಷಕ್ಕೊಮ್ಮೆ ಮಹಾನಗರ ಪಾಲಿಕೆ 3-4 ಬೀಚ್ಗಳಾಗ್ತಾ ಇದೆ. ಫಸ್ಟು 85 ವಾರ್ಡು, ನಾವು 96ರಲ್ಲಿ ಕಾರ್ಪೊರೇಟರ್ ಆಗಿದ್ದೆ, 2010ರಲ್ಲೂ ಕಾರ್ಪೊರೇಟರ್ ಆಗಿದ್ದೆ. ಒಂದು 100 ವಾರ್ಡ್ ಆಯಿತು, ಒಂದು 198 ವಾರ್ಡ್ಗಳು. ಅದಾದಮೇಲೆ ನಮ್ಮ ಸರ್ಕಾರ ಬಂತು, ಅವಾಗ 243 ವಾರ್ಡ್ಗಳು. ಪ್ರತಿ ಸರ್ಕಾರ ಬಂದಾಗ ಕೂಡ ಇಡೀ ಬೆಂಗಳೂರು ನಗರವನ್ನು ವಿಭಜನೆ ಮಾಡ್ತಾ ಇರೋದು. ಇವತ್ತು ನಮ್ಗೆ ಎಲ್ಲೋ ಒಂದು ಕಡೆ ಬೆಂಗಳೂರಿನ ಮೂಲಭೂತ ಸೌಲಭ್ಯಗಳಿಗೆ ನಮಗೆ ತೊಂದರೆ ಆಗ್ತಿದೆ. ಇವತ್ತು ನಾವು ಮತ್ತೆ ಒಂದು ಕಡೆ ಇವಾಗ 450 ಕಾರ್ಪೊರೇಟರ್ಗಳು 7 ವಾರ್ಡ್ ಮಾಡ್ತೀರಿ ಅಂತಾರೆ, 100 ಮಾಡಿದ್ರೆ 700 ಜನ ಕಾರ್ಪೊರೇಟರ್ಗಳು. ಎಲ್ಲಿ ತನಕ ಹೋಗಿದೆ? ಹಿಂದೆ CMCಯಲ್ಲಿ 3,000 4,000ಕ್ಕೆ ಒಬ್ಬ ಕಾರ್ಪೊರೇಟರ್ ಆಗ್ತಿದ್ರು. ಅದೇ ಪರಿಸ್ಥಿತಿ ಇವತ್ತು ಬೆಂಗಳೂರಿಗೆ ಬಂದಿದೆ. ಮಾನ್ಯ ಅಧ್ಯಕ್ಷರೇ, ನಾನು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಸಂವಿಧಾನ 74ರ ಏನೋ ಒಂದು ತಿದ್ದುಪಡಿ ಜಾರಿಗೆ ಇದೆ. ಕಾಂಗ್ರೆಸ್ ಸರ್ಕಾರ ಬಂತು, ಅವಾಗ ನಾವು ಈ ದೇಶದಲ್ಲಿ 3 ಆಡಳಿತವನ್ನು ಕಂಡಿದ್ವಿ. ಒಂದು ಕೇಂದ್ರ ಸರ್ಕಾರ ಆಡಳಿತ, ರಾಜ್ಯ ಸರ್ಕಾರದ್ದು ಮತ್ತೆ ಸ್ಥಳೀಯ ಸಂಸ್ಥೆಗಳದ್ದು ಆಡಳಿತವನ್ನು ಮಾಡಬೇಕು ಅಂತ ಇವತ್ತು ನಮಗೆ 74ರ ಒಂದು ಅಧಿನಿಯಮಗಳು ಹೇಳಿದೆ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ ಬಂದಾಗ 2020 ಒಂದು ಬೆಂಗಳೂರಿಗೆ ಒಂದು ಬೈಲವನ್ನು ಮಾಡಬೇಕು ಅಂತ ಹೋಯಿತು. ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಪ್ರಕಾರ 1974 ಆಕ್ಟನ್ನು ತೆಗೆದು ನಾವು ಇವಾಗ 2020 ಬೆಂಗಳೂರು ಆಕ್ಟನ್ನು ಮಾಡಿದ್ವಿ. ಅದ್ರ ಮೇಲೆ ಇವಾಗ 2024ರ ಒಂದು ಗ್ರೇಟರ್ ಬೆಂಗಳೂರು ಆಕ್ಟನ್ನು ಮಾಡಿದ್ದೀವಿ. ಯಾರಿಗೆ ನಾವು ಆಡಳಿತವನ್ನು ಕೊಡಬೇಕಾಗಿತ್ತು ಸ್ಥಳೀಯ ಸಂಸ್ಥೆಗಳಿಗೆ, ಅದನ್ನು ಕಿತ್ತು ಇವಾಗ ನಾವು ಅದ್ರ ಮೇಲೆ ಬೇರೆ ಒಂದು ಆಕ್ಟನ್ನು ಮಾಡಿಬಿಟ್ಟು ಇವಾಗ ನಾವು ಇಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಸ್ಥಳೀಯ ಸಂಸ್ಥೆಗಳು ಅವಕಾಶವನ್ನು ಕೊಡ್ತಿಲ್ಲ ನಾವು. ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ, ಒಂದು ನಿಮಿಷ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗ DK ಶಿವಕುಮಾರ್ ಸಾಹೇಬರು ಮೆಟ್ರೋದಲ್ಲಿ ತಳಗಡೆ ಡಬಲ್ ಡೆಕ್ಕರ್ ಮಾಡಬೇಕು ಅಂತ ಒಂದು ಒಳ್ಳೆ ಕೆಲಸವನ್ನು ಮಾಡಿ, ಮುಂದೆ ಎಲ್ಲ ಡಬಲ್ ಡೆಕ್ಕರನ್ನು ಮಾಡಬೇಕು ಅಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಹೊಗಳೋಣ. ಆದರೆ ಈ ಒಂದು 7 ನಗರ ಪಾಲಿಕೆಯನ್ನು ಮಾಡಿ ಈ ನಗರ ಪಾಲಿಕೆಯಲ್ಲಿ ಕೆಲಸ ಆಗುತ್ತೆ, ಪಕ್ಕದ ನಗರ ಪಾಲಿಕೆ ಕೆಲಸ ಆಗಲ್ಲ. ದಯಮಾಡಿ ನಾವು ಕೇಳ್ಕೊಳ್ಳೋದು ಅಧಿಕಾರಿ ಮಾನ್ಯ ಸಭಾಧ್ಯಕ್ಷರೇ, ನಾವು ವಿಧಾನಸಭೆಗೆ ಬಂದು ಸಭಾಧ್ಯಕ್ಷರು ಅಂತ ಹೇಳ್ತೀವಿ. ಮಹಾನಗರ ಪಾಲಿಕೆಗೆ ಹೋದಾಗ ಪೂಜ್ಯ ಮಹಾಪೌರ ಅಂತ ಕರೆಯೋದು ನಾವು. ಮಹಾಪೌರನ್ನ ಪೂಜ್ಯ ರೀತಿಯಲ್ಲಿ ನಾವು ಕರಿತೀವಿ ನಾವು. ಆದರೆ ಸ್ಯಾಂಟಿಟಿ ಹೋಗ್ತಾ ಇದೆ. ಓಕೆ, 3-4 ಚಿತ್ರ ಮಾಡ್ತು ಅಂತಂದ್ರೆ ಅವ್ರು ಹೇಳ್ಕೋಬೇಕು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ. ಈ ಡೆವಲಪ್ಮೆಂಟ್ ಒಂದ್ ಕಡೆ ಡೆವಲಪ್ಮೆಂಟ್ ಆಗುತ್ತೆ, ಒಂದ್ ಕಡೆ ಅನ್ಡೆವಲಪ್ಮೆಂಟ್ ಆಗ್ತಾ ಇದೆ. ದಯಮಾಡಿ ನಾವು ಕೇಳ್ಕೊಳ್ಳೋದಷ್ಟೇ, ನೀವು ಆಡಳಿತಾತ್ಮಕವಾಗಿ IAS ಆಫೀಸರ್ಗಳು ಹಾಕಿ 7 ಮಹಾನಗರ ಪಾಲಿಕೆಯನ್ನ ಮಾಡಿ. ಅದು ಒಂದೇ ಒಂದು ಮೇಯರ್ ಇರಬೇಕು, ಒಂದೇ ಆಡಳಿತ ಇರಬೇಕು, ಒಂದೇ ಬಜೆಟ್ ಅಲ್ಲಿ ಬರುತ್ತೆ. ಬಜೆಟ್ ಸಪರೇಟ್ ಬಜೆಟ್ ಮಂಡನೆ ಮಾಡಬೇಕು. 7 ಬಜೆಟ್ ಮಾಡಿ ಒಂದು ಕಡೆ ಆರ್ಥಿಕ ಅಸಮತೋಲನ ಆಗ್ತಾ ಇದೆ. ಬೆಂಗಳೂರು ಉತ್ತರಕ್ಕೆ ಸಾಕಷ್ಟು ಹಣ, ಬೆಂಗಳೂರು ಪಶ್ಚಿಮಕ್ಕೆ ದುಡ್ಡಿಲ್ಲ ಸರ್, ಇದು ಹೇಳಿದ್ರಲ್ಲ. ಈಗ ಈ ದೃಷ್ಟಿಯಿಂದ ಒಂದೇ ಒಂದು ಮಹಾನಗರ ಪಾಲಿಕೆ ಆಗಬೇಕು, ಒಬ್ಬರೇ ಮೇಯರ್ ಆಗಬೇಕು. ಇಡೀ ಬೆಂಗಳೂರು ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಂಡು